ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ. ಸೊ ನಾನು ಒಂದು ಜಾಬ್ ಡಿಸೈರ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಮಗು ಬ್ರೇಕ್ ಕೊಟ್ಟಾದಾದ್ಮೇಲೆ ಮಗು ಒಂದು ಮೆಚುರಿಟಿ ಬಂದಾದ್ಮೇಲೆ ಸೊ ಒಂದು 4 ಇಯರ್ ನಾನು ಬಂದು ಐ ಮೀನ್ 30s ಆ್ಯಂಡ್ 35th ರೈಟ್ ನಾವು. ಸೊ ಈ ಒಂದು 3-4 ಇಯರ್ಸಲ್ಲಿ ನಾನು ಏನು ಡಿಸೈರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನೋ ನಾನು ಅದನ್ನು ನಿಮಗೆ ತುಂಬ ಶಾರ್ಟಲ್ಲಿ 1 ಮಿನಿಟ್ ಆರ್ 3 ಮಿನಿಟ್ಸಲ್ಲಿ ಹೇಳ್ತೀನಿ. ಸೊ ಇವಾಗ ಒಂದು ಸೇಯಿಂಗ್ ಇದೆ, ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ವಾ, ಅದು ಸುಳ್ಳು. ಮನಿ ಕ್ಯಾನ್ ಬೈ ಆಲ್ ದ ಥಿಂಗ್ಸ್, ಅವರ್ ವೆಲ್ತ್, ಅವರ್ ಹ್ಯಾಪಿನೆಸ್, ಅವರ್ ರಿಚ್ನೆಸ್, ಅವರ್ ಮೆಂಟಲ್ ಸ್ಟ್ರೆಸ್ ಎಲ್ಲನೂ ಮನಿ ಕಮ್ಮಿ ಮಾಡುತ್ತೆ. ಸೊ ಮನಿ ಹ್ಯಾಸ್ ದಟ್ ಪವರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಮ್ಯಾಜಿನ್ ಸಮ್ ಪೂರ್ ಪೀಪಲ್ಸು ಹೂ ದೇ ಡೋಂಟ್ ಹ್ಯಾವ್ ಫುಡ್ ಅಂತ ತಿಳ್ಕೊಳ್ಳಿ. ಅವ್ರಿಗೊಂದು ಸ್ವಲ್ಪ ಅಮೌಂಟ್ ಸೆಟ್ರೇಟ್ ಆಯಿತು ಅಂದರೆ, ಅವ್ರ ಲೈಫಲ್ಲಿ ಅಮೌಂಟ್ ಹೆಲ್ಪ್ ಆಯಿತು ಅಂದರೆ, ಅವರು ಊಟನೇ ಇಲ್ದಿರೋರು 3 ಟೈಮ್ಸ್ ಊಟ ಮಾಡಿ ತುಂಬ ಹ್ಯಾಪಿಯಾಗೆ ಲೈಫ್ನ ಕಳಿಬೋದು. ಏನಂತೀರಾ? ಎಷ್ಟೋ ಕುಟುಂಬಗಳಿಗೆ ಸ್ವಲ್ಪ ದುಡ್ಡು ಸಿಕ್ತು ಅಂದರೆ ಅವ್ರ ಮಕ್ಳಿಗೆ ಎಜುಕೇಷನ್ಗಾದರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಮನಿ ಕ್ಯಾನ್ ಬೈ ಸಮ್ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಅವರು ಇಷ್ಟಪಟ್ಟಂಥ ಸ್ಕೂಲಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ಬೋದು. ಎಷ್ಟೋ ಮೇಲ್ಸು ಫೀಮೇಲ್ಸು ಸೊ ಏಜಿಗೆ ಬಂದಾದಮೇಲೆ ಅವ್ರ ಫ್ಯಾಮ್ಲಿ ಚೆನ್ನಾಗಿರಲಿ ಅಂತ ಅವರ ಡಿಸೈರ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ನ ಪಕ್ಕಕ್ಕಿಟ್ಟು ಅವ್ರ ಫ್ಯಾಮ್ಲಿಗೋಸ್ಕರ ದುಡಿಯೋದು, ಸ್ಯಾಕ್ರಿಫೈಸ್ ಮಾಡೋದು ಮಾಡ್ತಾ ಇರ್ತಾರೆ ಅಲ್ವಾ? ಇದೆಲ್ಲ ಅಲ್ಟಿಮೇಟ್ ಗೋಲ್ ಯಾವುದಕ್ಕೋಸ್ಕರ? ಮನಿ. ಸೊ ಮನಿಗೋಸ್ಕರ.